ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮಾತು ಕೊಟ್ಟೇ ಇಲ್ಲ ಅಂತ ಹೇಳ್ತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 4 ಗೋಡೆ 6 ಜನರ ಮಧ್ಯೆ ನಡೆದಿದೆ ಅನ್ನಲಾದಂತಹ ಮಾತುಕತೆ ನಡೆದಿದೆಯೋ ನಡೆದಿಲ್ವೋ? ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳು ಎಲ್ಲಿಯೂ ಕೂಡ ಮಾತು ಕೊಟ್ಟೇ ಇಲ್ಲ ಅಂತ ಹೇಳಿ ಅದನ್ನು ಅಲ್ಲಗಳೆದಿಲ್ಲ. ಎಸ್, ಹಾಗಾದರೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಏನು ಸಮಸ್ಯೆ ಇದೆ? ಎಸ್ ವೀಕ್ಷಕರೇ, ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ನಾಳೆಯಿಂದ ಯಾವುದೇ ಗೊಂದಲ ಇಲ್ಲ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಪರ್ವಕ್ಕೆ ಒಂದು ರೀತಿಯ ಅಂತ್ಯ ಸಿಕ್ಕಂಗಿದೆ. ಇದು 2-3 ತಿಂಗಳ ಕಾಲ ಇದೇ ರೀತಿ ಡೋಲಾಯಮಾನವಾಗಿ ನಡೆಯುವಂಥ ಸಾಧ್ಯತೆಯೂ ದಟ್ಟವಾಗಿದೆ. ಇಂಥ ಸಂದರ್ಭದಲ್ಲಿ ಕೊಟ್ಟ ಮಾತಿಗೆ ತಕ್ಕಂತೆ ನಡೆಯುವ ವಿಚಾರ ಏನು ಚರ್ಚೆಗೆ ಬಂತು ರಾಜಕೀಯದಲ್ಲಿ? ಕರ್ನಾಟಕದಲ್ಲಿ ಕೊಟ್ಟ ಮಾತು ಅನ್ನುವ ಶಬ್ದ ಯಾವಾಗ ಪ್ರಚಲಿತವಾಗಿ ಬಳಕೆಯಾಗಲಿಕ್ಕೆ ಶುರುವಾಯಿತು, ಆಗ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುತ್ತೆ. ಅಲ್ಲಿಯವರೆಗೂ ಹೈಕಮಾಂಡ್ ಅಷ್ಟೇನು ಗಮನ ಹರಿಸಿರಲಿಲ್ಲ ಕರ್ನಾಟಕದ ಬಗ್ಗೆ. ಯಾವಾಗ ಕೊಟ್ಟ ಮಾತಿನ ಬಗ್ಗೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ ಏನು ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡ್ತಾರೋ, ಅದರ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ಟ್ವೀಟ್ನಲ್ಲೇ ತಿರುಗೇಟನ್ನು ಕೊಡ್ತಾರೋ, ಆಗ ಹೈಕಮಾಂಡ್ ಗಾಢ ನಿದ್ದೆಯಿಂದ ಎಚ್ಚೆತ್ತುಕೊಳ್ತು. ಇಬ್ಬರಿಗೂ ಕೂಡ ಸಂಧಾನ ಸಭೆಯನ್ನು ಮಾಡಿ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಟ್ಟಿಗೆ ಸೇರಿ, ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಕರ್ನಾಟಕದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನುವಂಥ ಮೆಸೇಜನ್ನು ಕೊಡ್ತಾರೋ, ಆವಾಗ ಇಬ್ಬರು ನಾಯಕರು ಒಂದಾಗ್ತಾರೆ. ಬ್ರೇಕ್ಫಾಸ್ಟ್ ವಿಚಾರದಲ್ಲಿ ಕೂಡ್ತಾರೆ, ಅರ್ಧ ಗಂಟೆ ಮಾತಾಡ್ತಾರೆ, ಹೊರಗಡೆ ಬಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಈಗಿರುವಂಥ ಪ್ರಶ್ನೆ, ಇಷ್ಟೆಲ್ಲ ಪ್ರಶ್ನೆಗಳಿಗೆ, ಇಷ್ಟೆಲ್ಲ ಗೊಂದಲಗಳಿಗೆ, ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದ್ದೇನಪ್ಪ ಅಂದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನುವಂತಹ ಹೇಳಿಕೆಯ ವಿಚಾರ. ಡಿ ಕೆ ಶಿವಕುಮಾರ್ ಕಡೆಯವರು ಯಾವಾಗ ಕೊಟ್ಟ ಮಾತಿನ ಬಗ್ಗೆ ಮಾತುಕತೆಯನ್ನು, ಚರ್ಚೆಗೆ ನಾಂದಿಯನ್ನು ಹಾಡ್ತಾರೋ, ಆಗ ಶುರುವಾಗುತ್ತೆ ನಿಜವಾದ ದಂಗಲ್. ಏನು ಅಂದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ಸಿದ್ದರಾಮಯ್ಯನವರ ಕರ್ತವ್ಯ ಅನ್ನುವಂಥದ್ದು. ಆದರೆ ಮಾತನ್ನು ಕೊಟ್ಟಿದ್ರೆ ತಾನೇ ನಡ್ಕೊಳ್ಳೋಕ್ಕೆ ಎಸ್ ವೀಕ್ಷಕರೇ, ಇಲ್ಲೇ ಇರೋದು ಟ್ವಿಸ್ಟ್. ಮಾತನ್ನು ಕೊಟ್ಟಿಲ್ಲ ಅಂದಿದ್ರೆ ಟಗರು ಸಿದ್ದರಾಮಯ್ಯ ಇಲ್ಲಿಯವರೆಗೂ ನಾನು ಕೊಡದೇ ಇರೋ ಮಾತಿನ ಬಗ್ಗೆ ಯಾಕೆ ಈ ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದ್ದಾವೆ, ಯಾಕೆ ಈ ರೀತಿಯ ಚರ್ಚೆಗಳು ಬರ್ತಾ ಇದ್ದಾವೆ, ಮಾತು ಕೊಟ್ಟವ್ರು ಯಾರು, ಅವ್ರಿಗೆ ಹೋಗಿ ಕೇಳಿ, ನಾನು ಮಾತು ಕೊಟ್ಟೇ ಇಲ್ಲ ಅನ್ನುವಂಥ ಉತ್ತರಗಳು ಸಿದ್ದರಾಮಯ್ಯನವರಿಂದ ಬರ್ತಿದ್ವೋ ಬರ್ತಾ ಇರಲಿಲ್ವೋ? ಸಿದ್ದರಾಮಯ್ಯನವ್ರನ್ನ ಹತ್ತಿರದಿಂದ ಬಲ್ಲಂಥವ್ರು, ನೇರ ನಡೆ ನೇರ ನುಡಿ ನಿಷ್ಠೂರತೆಗೆ ಹೆಸರಾದಂಥ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಈ ರೀತಿಯ ಅಪವಾದಗಳನ್ನು ಅವರ ತಲೆ ಮೇಲೆ ಹೊತ್ಕೊಂಡವರಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಮುಂದೆ ಹೋಗ್ತಾ ಇದ್ದಂಥವರು. ಇಂಥ ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಅಪವಾದ, ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇಲ್ಲ ಸಿದ್ದರಾಮಯ್ಯ ಅನ್ನುವಂಥ ಅಪವಾದ, ಆ ಅಪವಾದವನ್ನು ಯಾಕೆ ಹೊತ್ಕೊಂಡು ತಿರುಗಾಡ್ತಾ ಇದ್ದಾರೆ? ಹಾಗಾದರೆ ಮಾತು ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವರು? ಮಾತು ಕೊಟ್ಟಿದ್ದಕ್ಕೆ ಸುಮ್ಮನಾಗಿದ್ದಾರಾ? ಮಾತು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಚರ್ಚೆಗಳು, ಇಷ್ಟೆಲ್ಲ ವಾದಗಳು, ಇಷ್ಟೆಲ್ಲ ವಿವಾದಗಳು, ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ಸಮಸ್ಯೆಗಳಾದರೂ ಕೂಡ ಹೈಕಮಾಂಡ್ ಕಡೆ ಬೆರಳು ತೋರಿಸಿ ಇವರು ಇಲ್ಲಿ ಸುಮ್ಮನಾಗಿದ್ದಾರಾ? ಮಾತು ಕೊಟ್ಟಿದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಬೇರೆ ರೀತಿಯ ವರ್ಡ್ಸ್ಗಳು ಅವರ ಬಾಯಿಂದ ಬರ್ತಾ ಇಲ್ವಾ? ಬೇರೆ ಹೇಳಿಕೆಗಳು ಬರ್ತಾ ಇಲ್ವಾ? ಮಾತು ಕೊಟ್ಟು ಸಿಕ್ಕಾಕೊಂಡಿದ್ದಾರಾ ಸಿದ್ದರಾಮಯ್ಯನವರು? ಈ ರೀತಿಯ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನಿನ್ನೆಯ ಜಾಯಿಂಟ್ ಕಾನ್ಫರೆನ್ಸ್ನಲ್ಲಿ, ಜಾಯಿಂಟ್ ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ವಿಚಾರ ಏನಾಯಿತು ಸರ್ ಅಂದಾಗ ಅಷ್ಟು ಗರಂ ಆಗಿ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದರೆ ವಿನಃ ಸಿದ್ದರಾಮಯ್ಯನವರು ಕೂಡ ಇಲ್ಲ, ಆ ರೀತಿಯ ಮಾತುಗಳು ಯಾವುದೂ ಆಗೇ ಇಲ್ಲ, ಆ ರೀತಿಯ ಮಾತುಕತೆಗಳಾಗಿಲ್ಲ, ಆ ರೀತಿಯ ಮಾತನ್ನು ನಾನು ಕೊಟ್ಟೇ ಇಲ್ಲ ಅನ್ನುವಂಥ ಸಮಜಾಯಿಷಿಯನ್ನು ಕೊಡಲಿಲ್ಲ. ಹಾಗಾದರೆ ಅಲ್ಲಿ ಏನೋ ಇದೆ. ಸಿದ್ದರಾಮಯ್ಯನವರು
ಕೊಟ್ಟಿದ್ದಾರೆ ಮಾತು ಅನ್ನುವಂತಹ ವಾದಗಳು ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಬರ್ತಾ ಇವೆ. ಈ ಎಲ್ಲದಕ್ಕೂ ಹೈಕಮಾಂಡ್ ಶೀಘ್ರದಲ್ಲೇ ಗೊಂದಲಗಳಿಗೆ ತೆರೆಯನ್ನು ಎಳೆಯುತ್ತಾ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.